ಭಾರತ ದೇಶದಲ್ಲಿ ಈ ಮೆಂಟಲ್ ಮತ್ತೆ ಫಿಸಿಕಲ್ ಆಕ್ಟಿವಿಟೀಸು ಏಜ್ ಆಗ್ತಾ 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 ಆಟೋಮೆಟಿಕ್ ಆಗಿ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಡೆಪ್ತಲ್ಲಿ ಹೋಗಿದ್ದೀವಿ ಇದಕ್ಕೆ ಅಂದರೆ, ವಯಸ್ಕರಿಗೆ ಏನೇನು ಥರ ಸೌಲಭ್ಯ ಕೊಡಬಹುದು, ಏನೇನು ಅವ್ರ ಬೇಕಾಗುತ್ತೆ ಎಲ್ಲನೂ ನಾವು ಆಲ್ರೆಡಿ ಮಾಡಿದ್ವಿ. ನಾನು ಇವಾಗ 2020 ನಮ್ಮ ಫಸ್ಟ್ ಫೆಸಿಲಿಟಿ ಮನಸ್ಸು ಅವಿಘ್ನ ಅಂತ ಜಿಗಣಿನಲ್ಲಿ ಸ್ಟಾರ್ಟ್ ಆಯಿತು. ಸೊ ಈಗ 2026 6 ವರ್ಷದಲ್ಲಿ ನನ್ನ ಏನಿಲ್ಲ ಅಂದರೂ ಒಂದು 50-60 ಲೈಫ್ ಸೇವ್ ಮಾಡಿರ್ಬೋದು ಸರ್. ಅವರು ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಈ ಥರ ಎಮರ್ಜೆನ್ಸಿ ಕೇರಲ್ಲಿ ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವ್ರ ಅಡ್ಮಿಷನ್ನು, ಅವ್ರ ಡೆಪಾಸಿಟು, ಅದು ಯಾವುದೂ ಇರಲ್ಲ. ಮನಸ್ಸು ಮುಂದೆ ಬಂದಿದ್ದಾರೆ ಅಂದರೆ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಸೀನಿಯರ್ ಸಿಟಿಸನ್ ಅನ್ನೋದು ತುಂಬ ವಲ್ನರಬಲ್ ಸೆಕ್ಟರು. ಮ್ಯಾಕ್ಸಿಮಮ್ ಸ್ಕ್ಯಾಮ್ ಯಾರಿಗಾಗ್ತಾ ಇದೆ ಇವಾಗ? ಸೀನಿಯರ್ ಸಿಟಿಸನ್ಸ್. ಸೊ ಎಂಡ್ ಆಫ್ ದ ಡೇ ಏನೋ ಇನ್ನೂ ಸಾಕಷ್ಟು ಜನ ಬಂದು ಈ ಒಳ್ಳೆ ಕೆಲಸ ಮಾಡಿದ್ರೆ ಸಪೋರ್ಟ್ ಸಿಗುತ್ತೆ. ಅಷ್ಟು ಒಳ್ಳೆ ಜನಕ್ಕೆ ನಾನು ಒಬ್ಬನೇ 35 ಕೋಟಿ ಜನಕ್ಕೆ ಸರ್ವಿಸ್ ಕೊಡೋಕ್ಕಾಗಲ್ಲ. ಮನೆ ಪೂರ್ತಿನೇ ಹಾಲಲ್ಲಿ, ಬೆಡ್ರೂಮಲ್ಲಿ, ಬಾತ್ರೂಮಲ್ಲಿ ಎಲ್ಲ ಕಡೆ ಒಂದು ಚಿಕ್ಕ ಬಟನ್ ಇಟ್ಟಿರ್ತೀವಿ. ನಿಮಗೇನೇ ಆತಂಕ ಆಯಿತು ಅಥವಾ ಬಿದ್ರಿ ಏನಾದರೂ ತೊಂದರೆ ಆಯಿತು ಅಂದರೆ ಆ ಬಟನ್ ಒತ್ತಿದ ತಕ್ಷಣ ನರ್ಸ್ ನಿಮ್ಮ ಮನೆಗೆ ಇಮಿಡಿಯೇಟಾಗಿ ಬರ್ತಾರೆ. ನಮ್ಮ ಹತ್ರ ಒಂದು ನರ್ಸಿಂಗ್ ಸ್ಟೇಷನ್ ಇರುತ್ತೆ. ಸೊ ಸುಶ್ರುತ ಕೇಂದ್ರ ಇರುತ್ತೆ ಅಲ್ಲೇ. ಸೊ ಅಲ್ಲಿಂದ ನರ್ಸ್ ಇಮಿಡಿಯೇಟಾಗಿ ಬರ್ತಾರೆ ನಿಮ್ಮ ಮನೆಗೆ. ಏನೇ ತುರ್ತು ಆರೋಗ್ಯ ಸೇವೆ ನಿಮಗೆ ಬೇಕು ಅಂದರೆ ಮಾಡ್ತಾರೆ. ಇದು ತುರ್ತು ಆರೋಗ್ಯಕ್ಕೆ ಒಂದು ಸಪೋರ್ಟು. ಸೊ ಆ ಭಯ ಇರಲ್ಲ, ನನ್ಗೆ ಏನಾದರೂ ಆಗೋದ್ರೆ ಯಾರಪ್ಪ ಬರ್ತಾರೆ ನೋಡ್ಕೋತಾರೆ ಅನ್ನೋದು ಸಮಸ್ಯೆನೇ ಇಲ್ಲ. ಅದಕ್ಕಿಂತ ಎಲ್ಲದಕ್ಕೂ ಮಗನೇ ಬರಬೇಕು, ಮಗಳೇ ಬರಬೇಕು, ಅಮೆರಿಕದಿಂದನೇ ಬರಬೇಕು ಅಂತ ಪ್ರಾಬ್ಲಮ್ ಇಲ್ಲ, ಆ ಕಡೆ ಎಲ್ಲಿಂದನೂ ಬರಬೇಕು ಅನ್ನೋಂಥ ಒಂದು ಇದಿಲ್ಲ, ತೊಂದರೆ ಇಲ್ಲ. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ ಮಾಡ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಏನು ಅಂತಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಯಾವಾಗ್ಲೂ ಅಲ್ವಾ. ನಾವು ಮುಂಚೆ ಏನ್ ಬರ್ತಾ ಇದೆ ಅಂತ ನೋಡ್ಕೊಂಡು ಅದಕ್ಕೆ ಏನು ಸೊಲ್ಯೂಷನ್ ಹುಡ್ಕೋಬೇಕು, ಅದು ಆಮೇಲೆ ಬರೋದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಈಗ ನಂಗೆ ಡಯಾಬಿಟಿಸ್ ಬರ್ದೇ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಇಲ್ಲ, ಡಯಾಬಿಟಿಸ್ ಬಂದ್ಮೇಲೆ ಮಾತ್ರೆ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಡಯಾಬಿಟಿಸ್ ಬರ್ದೇ ಇರಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಏನ್ ಮಾಡ್ತೀವಿ, ಈ ನಮ್ಮ ವೆಲ್ನೆಸ್ ಪ್ರೋಗ್ರಾಮ್ಸ್ ಏನಿರುತ್ತೆ, ಫಸ್ಟ್ ಥಿಂಗು ಮೋಸ್ಟ್ ಆಫ್ ದ ಥಿಂಗ್ಸ್ ನಮ್ಮ ಆಹಾರದಲ್ಲೇ ಸಾಲ್ವ್ ಆಗಿಬಿಡುತ್ತೆ. ಬಿಕಾಸ್ ಎಲ್ಲ ಥರದ್ದಿರುತ್ತೆ. ನಮ್ಮ ಪರ್ಸನಲ್ ನ್ಯೂಟ್ರಿಷನಿಸ್ಟ್ ಇರ್ತಾರೆ, ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಯಾವ ಥರದ ಆರೋಗ್ಯ ತಗೊಳ್ಬೇಕು ಅಂತ. ಅದ್ರ ಜೊತೆಗೆ ಪ್ರತಿದಿನ ನಿಮ್ಮ ವೈಟಲ್ಸ್ನ ನೋಡ್ತಾ ಇರ್ತೀವಿ, ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ನಿಮ್ಮ ಆಕ್ಸಿಜನ್ ಲೆವೆಲ್ ಏನು, ನಿಮ್ಮ ಟೆಂಪ್ರೇಚರ್ ಲೆವೆಲ್ ಏನು, ಬಾಡಿ ಟೆಂಪ್ರೇಚರ್ ಎಷ್ಟಿದೆ, ನಿಮ್ಮ ಹಾರ್ಟ್ ಬೀಟ್ ಎಷ್ಟಿದೆ, ಇದಿಷ್ಟನ್ನು ಡೈಲಿ ನೋಡ್ತಾ ಹೋಗ್ತೀವಿ. ಎಲ್ಲಾದರೂ ಒಂದು ಸ್ಲೈಟ್ ಚೇಂಜಸ್ ಬಂತು ಅಂದರೆ ಅವಾಗ ನಾವೊಂದು ಪ್ರಿವೆಂಟಿವ್ ಕೇರ್ ತಗೋಬೋದು. ಹೋಗಿ ಇಮಿಡಿಯೇಟ್ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೋಬೋದು, ಏನಾಗಿದೆ, ಯಾಕೆ ಲಾಸ್ಟ್ 4 ದಿನದಿಂದ ನನ್ನ BP ಚೇಂಜ್. ಆಕ್ಚುಲಿ ನಾವು ನಮ್ಮ ಮನೇಲೇ ಇರಬೇಕು, ನಾವೇ ಏನೋ ಮಾಡ್ಕೋತೀವಿ ಅಂದ್ರೆ ಇಷ್ಟೊಂದು ಕಾಳಜಿಯಿಂದ ನಾವು ನಮ್ಮ ಜೀವನ ಯಾರನ್ನೂ ನೋಡ್ಕೊಳಕ್ಕಾಗಲ್ಲ ಡೆಫಿನೆಟ್ಲಿ. ಸೊ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ನ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು. ಆಮೇಲೆ ಇದು ಯಾವುದೂ ಫಸ್ಟ್ ಆಫ್ ಆಲ್ ಬರದೇ ಇಲ್ಲ, ಯಾಕಂದರೆ ನೀವು ಖುಷಿಯಾಗಿದ್ದೀರಾ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ. ಹೇಳ್ತೀನಿ ನಾನು ನೆಕ್ಸ್ಟ್. ಸೊ ಫಸ್ಟು ಫುಡ್ ಆಯಿತು, ಊಟದ ವ್ಯವಸ್ಥೆ ನಿಮಗೆ ಕಂಪ್ಲೀಟ್ ಸಿಕ್ತು. ಎರಡನೇದು ಹೆಲ್ತ್ ಕೇರ್ ನಿಮ್ಮದು ನೋಡ್ಕೊಳ್ತಿದ್ದೀವಿ ನಾವು. ನೆಕ್ಸ್ಟ್ ಬಂದು ನಿಮ್ಗೆ ಏನೇ ಸಪೋರ್ಟ್ ಸಿಸ್ಟಮ್ ಬೇಕು ಅಂದರೆ, ನಿಮ್ಮನ್ನ ಬ್ಯಾಂಕಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೂ ನಾವು ಕರ್ಕೊಂಡು ಹೋಗಿ ಬರ್ತೀವಿ. ಪೋಸ್ಟ್ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗಿ ಬರ್ತೀವಿ. ನಿಮ್ಗೆ ಯಾರ್ದೋ ರಿಲೇಟಿವ್ದು ಒಂದು ಮದುವೆ ಇದೆ, ಅದಕ್ಕೆ ನಾವು ಕರ್ಕೊಂಡು ಹೋಗಿ ಬರಬೇಕು ಅಂದರೆ ನಾವು ಕರ್ಕೊಂಡು ಹೋಗಿ ಬರ್ತೀವಿ. ಸೊ ನಿಮಗೆ ಏನೇನು ನಿಮ್ಮ ಮಗ ಇದ್ದು ನಿಮ್ಮನ್ನು ನೋಡ್ಕೋಬೇಕು, ನೀವು ಮಾಡಬೇಕು ಅಂತ ಹೇಳ್ತೀರಲ್ಲ, ಅದಷ್ಟು ಸಪೋರ್ಟ್ ಸಿಸ್ಟಮ್ ಇಲ್ಲಿ ಈಸಿಯಾಗಿ ನಾವು ಕೊಡ್ತೀವಿ ಅಟ್ ಅ ಮಿನಿಮಲ್ ಚಾರ್ಜ್. ಯಾಕೆಂತಂದರೆ ಸೊಸೈಟಿ ಅಂತಿದ್ದಾಗ ಎಲ್ಲನೂ ನಾವು ಆಲ್ರೆಡಿ ಎನೇಬಲ್ ಮಾಡಿಬಿಟ್ಟಿರ್ತೀವಿ. ಸೊ ನಿಮ್ಗೆ ಅದಕ್ಕೇನು ಕನ್ಸ್ಯೂಮಬಲ್ಸ್ ಏನಿರುತ್ತೆ ಅದಕ್ಕೆ ಮಾತ್ರ ನೀವು ನೋಡ್ಕೋಬೇಕಾಗುತ್ತೆ. ನನಗನ್ಸುತ್ತೆ ಈಗ ನೀವು ಹೇಳಿರೋದ್ರ ಮೇಲೆ ನನಗೆ ನಿಜವಾಗ್ಲೂ ಒಂದು ಮನಸ್ಸಿಗೆ ಏನು ಅನಿಸ್ತಾ ಇದೆ ಅಂದರೆ, ಈ ಒಂದು ವಯಸ್ಸಾಗಿರೋರೇ ಬಂದು ಇಲ್ಲಿ ಸೇರ್ಕೊಳ್ಳುವಂಥದ್ದು. ಇನ್ನೊಂದು ನೀವು ಹೇಳಿದ್ರಿ ಮಕ್ಕಳಿಗೆ ಅಪ್ಪ ಅಮ್ಮನ ನೋಡ್ಕೋಬೇಕು ಅನ್ನೋದು ಇರುತ್ತೆ, ಆದರೆ ನೋಡ್ಕೊಳಕ್ಕಾಗಲ್ಲ ಅವ್ರಿಗೆ, ಅವ್ರ ದೈನಂದಿನ ಕೆಲಸಗಳು ಅದು ಇದು ಇರುತ್ತೆ. ಮೂರನೇದು, ಕೆಲವು ಮಕ್ಕಳು ಅವ್ರನ್ನ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲೋ ಹೋಗಿರ್ತಾರೆ, ಅವ್ರ ಮನೆಯಲ್ಲಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ತಾರೆ. ಆ ರೀತಿ ಮಾಡೋದಕ್ಕಿಂತ ಮುಂಚೆ ಅವ್ರಿಗೊಂದು ಗೌರವಯುತವಾದಂಥ ಜೀವನವನ್ನು, ಅವರು ಸೀನಿಯರ್ ಲಿವಿಂಗ್ ಅಲ್ಲಿ ಅವ್ರನ್ನ ತಂದು ಬಿಟ್ರೆ ಅವ್ರಿಗೊಂದು ಗೌರವಯುತವಾದ ಜೀವನವನ್ನು ಅವ್ರು ಗಿಫ್ಟ್ ಆಗಿ ಕೊಡ್ಬೋದು. ಖಂಡಿತ. ನಮ್ಮ ಅಪ್ಪ ಅಮ್ಮ ನನಗೆ ಜೀವನ ಕೊಟ್ಟಿದ್ದಾರೆ, ನಮ್ಮ ಅಪ್ಪ ಅಮ್ಮ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಾನಿವತ್ತು ಅಮೆರಿಕಕ್ಕೋ ಬೇರೆ ಕಡೆನೋ ಹೋಗ್ಬೇಕು ಅಂದ್ರೆ ಅವರೇ ಕಾರಣ. ಆದ್ರೆ ಅವ್ರನ್ನ ನಾನು ಇಲ್ಲಿ ಇಟ್ಟರೆ ನನಗಿಂತ ಇವ್ರು ಚೆನ್ನಾಗಿ ನೋಡ್ಕೊತಾರೆ. ಆಕ್ಚುಲಿ ಇದೇ ಕಾರಣದಿಂದ ನಾನಿವತ್ತು ನಿಮ್ಮನ್ನ ಈ ಒಂದು ನಮ್ಮ ಚಾನಲ್ ಡಿಸ್ಕಷನ್ ಕರೆಸಿರೋದು. ಯಾಕಂದ್ರೆ ನನಗೆ ನೀವು ಗೊತ್ತು ಚೆನ್ನಾಗಿ ಯಾವ ರೀತಿ ನೀವು ಸರ್ವಿಸ್ ಕೊಡ್ತಾ ಇದ್ದೀರಾ ಅಂತ.
ಸೊ ಸೊ ಎರಡನೇದು ಭಾಗ ಹೆಲ್ತ್ ಕೇರ್ ಆಯಿತು. ಥರ್ಡ್ ಒನ್ ಏನೇ ಸಪೋರ್ಟ್ ಬೇಕು ಕೊಡೋದ್ರಿ. ನಾಲ್ಕನೇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಇಲ್ಲ, ಈ ಮೂರೂ ಏನಾಗುತ್ತೆ ನಮಗೆ ದೈನಂದಿನಕ್ಕೆ ಬೇಕಾಗುವಂಥ ಸೌಲಭ್ಯಗಳಿದು. ಊಟ ತಿಂಡಿ ಬೇಕೇ ಬೇಕು, ಹೆಲ್ತ್ ಕೇರ್ ಸಪೋರ್ಟ್ ಬೇಕಾದಾಗ ಇಮಿಡಿಯೇಟಾಗಿ ಬೇಕು ಅಂತ ಅನಿಸುತ್ತೆ. ಈ ಬೇರೆ ಎಲ್ಲ ಸೌಲಭ್ಯಗಳು ನಾನು ಹೇಳ್ದಂಗೆ ಹೊರಗಡೆ ಕರ್ಕೊಂಡೋಗಿ ಬರೋದಿರ್ಬೋದು, ನಮ್ಮ ಮನೇಲಿ ಬಲ್ಬ್ ಹೊಡಿತಪ್ಪ ಇಮಿಡಿಯೇಟಾಗಿ ಬಂದರೆ ಬಲ್ಬ್ ಫಿಕ್ಸ್ ಮಾಡಿಕೊಡ್ತೀವಿ, ಏನೋ ತಿಂಗ್ಳಿಗೊಂದ್ಸರಿ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು ಅಂದರೆ ಡೀಪ್ ಕ್ಲೀನಿಂಗ್ ಮಾಡ್ಕೊಡ್ತೀವಿ. ಪ್ರತಿದಿನ ನೀವು ಕೆಲ್ಸದವ್ರು ಬರ್ತಾರೋ, ಈ ಕೆಲ್ಸದವ್ರಿಗೆ ಫೋನ್ ಮಾಡಬೇಕು, ಬರ್ತಾರೋ ಇಲ್ವೋ ಚಿಂತೆ ಇಲ್ಲ. ಲಕ್ಷ್ಮಮ್ಮ ಬರಲಿಲ್ಲ ಅಂದರೆ ಭಾಗ್ಯಮ್ಮ ಬರ್ತಾರೆ, ಮಂಜಮ್ಮ ಬರ್ತಾರೆ, ಯಾರೋ 7 ಗಂಟೆಗೆ ಡೈಲಿ ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಿಮ್ಗೆ ಚಿಂತೆ ಇಲ್ಲ. ಆಮೇಲೆ ನೀವು ಊರಿಗೆ ಹೋದ್ರಿ 7 ದಿನ ಮನೆ ಯಾರು ನೋಡ್ಕೋತಾರೆ ಆ ಚಿಂತೆನೂ ಇಲ್ಲ. ನೀವು ಊರಿಗೆ ಹೋಗಿದ್ರು ನಮ್ಮ ಹತ್ರ ಒಂದು ಕೀ ಇರುತ್ತೆ, ನಿಮ್ಮನೆ ಕ್ಲೀನ್ ಮಾಡಿ ನಾವು ನೋಡ್ಕೋತಾ ಇರ್ತೀವಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ನನಗೆ ನೆನಪಾಗ್ತಾ ಇದೆ ನೀವು ಹೇಳುವಾಗ. ಇನ್ನೊಂದೇನಪ್ಪ ಅಂದರೆ ತುಂಬ ಜನಕ್ಕಿರುತ್ತೆ, ನಾನು ನನ್ನ ಮನೆ ನನ್ನ ಬಿಟ್ಟು ಬರ್ತಾ ಇದ್ದೀನಿ, ಇದು ಯಾರ್ದೋ ಆ ಫೀಲ್, ಯಾರ್ದೋ ಮನೆ ಆ ಫೀಲಿಂಗು ಇಲ್ಲ. ಯಾಕಂದ್ರೆ ಇದು ನಿಮ್ಮದೇ ಮನೆ, ನೀವು ಖರೀದಿ ಮಾಡಿರ್ತೀರಾ. ಕರೆಕ್ಟು, ವೆರಿ ಸಿಂಪಲ್. ನೀವೆಲ್ಲ ಕುಮಾರಸ್ವಾಮಿ ಲೇಔಟಲ್ಲಿ ಇದ್ರಿ ಅನ್ಕೊಳ್ಳಿ, ಇವಾಗ ನೀವು ಕುಮಾರಸ್ವಾಮಿ ಲೇಔಟಲ್ಲಿ ಇಲ್ಲ ದೇವನಹಳ್ಳಿಲಿ ಬಂದಿದ್ದೀರಾ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಆದರೆ ಇದು ನಿಮ್ಮದೇ ಮನೆ, ಅದ್ರ ಜೊತೆಗೆ ಅಡಿಷನಲ್ ನಿಮ್ಗೆ ಎಲ್ಲ ಸೌಲಭ್ಯಗಳು ಸಿಗುತ್ತೆ ನಿಮಗೆ. ಅದನ್ನ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಅಟ್ ದ ಸೇಮ್ ಕಾಸ್ಟ್ ಆಫ್ ಲಿವಿಂಗ್ ನೀವು ಒಂದು ಇಂಡಿಪೆಂಡೆಂಟ್ ಮನೆಯಲ್ಲಿ ಜಯನಗರದಲ್ಲೋ JP ನಗರದಲ್ಲೋ ನಿಮ್ಮ ಸ್ವಂತ ಮನೆಗೆ ನೀವು ಏನು ತಿಂಗಳು ಖರ್ಚು ಮಾಡ್ಕೋತಾ ಇದ್ರಿ, ಅದಕ್ಕಿಂತ ಒಂಚೂರು ಕಡಿಮೆ ದುಡ್ಡಲ್ಲಿ ಇನ್ನೂ ಚೆನ್ನಾಗಿರೋ ಲೈಫ್ ಸ್ಟೈಲ್ ನೀವು ಎಂಜಾಯ್ ಮಾಡ್ಬೋದು. ಇಲ್ಲಿ ನಮ್ಮ ಮನಸ್ಸನ್ನು ನಾವು ಬದಲಾಯಿಸಿಕೊಳ್ಳಬೇಕು ಅಷ್ಟೇ, ಇನ್ನೇನು ಇಲ್ಲ. ಸೊ 4ನೇದು ಹೇಳ್ತಾ ಇದ್ದೆ, ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಕಮ್ಯುನಿಟಿ ಎಂಗೇಜ್ಮೆಂಟ್ ಸರ್ವಿಸಸ್ ಅಂತ ಕರಿತೀವಿ. ಅಂದರೆ ಈ ಎಲ್ಲರೂ ಜೊತೆಗೂಡಿಸಿ ಏನೇನು ಕೆಲಸಗಳು ಮಾಡಬಹುದು ಅದೆಲ್ಲ ಆ್ಯಕ್ಟಿವಿಟೀಸ್ನು ನಾವು ಮಾಡಿಸ್ತೀವಿ. ಹೇಗೆ ಅಂತಂದರೆ ನಾನು ಹೇಳ್ತಾ ಇದ್ದೆ ನಿಮ್ಗಾಗಲೇ, ಭಾರತ ದೇಶದಲ್ಲಿ ಈ ಮೆಂಟಲ್ ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸು ಏಜ್ ಆಗ್ತಾ ಆಟೋಮೆಟಿಕ್ಕಾಗಿ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ನಾವು ಅವ್ರನ್ನ ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟು ಚೆನ್ನಾಗಿ ಅವರು ಆ ಲಾಸ್ಟ್ ದಿನದ ತನಕ, ನೀವು ಹೇಳಿದ್ರಲ್ಲ ಗೌರವ ಅನ್ನೋದು, ನಾನು ಸಾಯೋ ತನಕ ನಾನು ಇಲ್ಲಿ ಕುತ್ಕೊಂಡು ಸಾಯೋ ದಿನ ನಾನು ನನ್ನ ಜೀವನವನ್ನು ಖುಷಿಯಿಂದ ಕೊನೆಗಳಿಸಿದ್ರೆ ಅದಕ್ಕಿಂತ ಸಂತೋಷ ಇನ್ಯಾವುದೂ ಇಲ್ಲ. ಹಾಸ್ಪಿಟಲ್ ಹೋಗಿ 3 ತಿಂಗಳು 6 ತಿಂಗಳು 9 ತಿಂಗಳು ಕಷ್ಟಪಟ್ಟು ಹತ್ತಾರು ಕಾಯಿಲೆಗೆ ಇಟ್ಕೊಂಡು ನನಗೂ ತೊಂದರೆ ಕೊಟ್ಕೊಂಡು ಮನೆಯವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ಹೋಗೋದಕ್ಕಿಂತ ನನ್ನ ಲಾಸ್ಟ್ ದಿನದ ತನಕ, ಕೊನೆಯ ದಿನದ ತನಕ ನಾನು ಆ್ಯಕ್ಟಿವ್ ಆಗಿದ್ನಪ್ಪ, ನಾನು ನನ್ನ ಕೆಲಸ ನಾನೇ ಮಾಡ್ಕೊಳ್ತಾ ಇದ್ದೆ, ನಾನೇ ಖುಷಿಯಾಗಿದ್ದೆ ಅಂದರೆ ಅದ್ರ ಗೌರವ ಕಂಪ್ಲೀಟ್ಲಿ ಬೇರೆನೆ. ಸ್ವಾಭಿಮಾನಕ್ಕೆ ಸ್ವಾಭಿಮಾನ ಸಿಗುತ್ತೆ, ಸೌಕರ್ಯನೂ ಸಿಗುತ್ತೆ ಕಂಪ್ಲೀಟ್ಲಿ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಪ್ರತಿಯೊಂದೂ ಈ ನಮ್ಮ ಹತ್ರ ಈಗ ಆಲ್ರೆಡಿ 4 ಕೇಂದ್ರಗಳು ನಡೆಸ್ತಾ ಇದ್ದೀವಿ ಆಲ್ರೆಡಿ ಬೆಂಗಳೂರಲ್ಲಿ. ಗೋವಾಲ್ ಒಂದಿದೆ, ಬೆಂಗಳೂರಲ್ಲಿ 4 ಇದೆ. ಸೊ ಎಲ್ಲದರಲ್ಲೂ ಆನ್ ಆನ್ ಆ್ಯಾವ್ರೇಜ್ 150ರಿಂದ 200 ಮನೆಗಳು ಇದೆ ಒಂದೊಂದು ಫೆಸಿಲಿಟಿನಲ್ಲೂ. ಸೊ ಬೈ ಡಿಫಾಲ್ಟ್ ಒಂದು 200ರಿಂದ 300 ಜನ ಪ್ರತಿಯೊಂದು ಫೆಸಿಲಿಟಿನಲ್ಲೂ ವಾಸ ಮಾಡ್ತಾರೆ ಟೋಟಲ್. ಒಬ್ಬೊಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಒಬ್ಬೊಬ್ರು ಬರೀ ಒಬ್ಬರೇ ಇರ್ತಾರೆ, ಇನ್ನೊಬ್ರನ್ನ ಕಳ್ಕೊಂಡಿರ್ತಾರೆ ಅಂಥದ್ದು. ಸೊ ಅವ್ರಿಗೆಲ್ಲರಿಗೂ ಒಂದು ರುಟೀನ್ ಅಂತ ಇರುತ್ತೆ. ಹೆಂಗೆ ಅಂದರೆ ಬೆಳಗ್ಗೆ ಎದ್ದರೆ ಅವರು ಕಾಫಿ ಟೀ ಕುಡ್ಕೊಂಡು 7 ಗಂಟೆಗೆ ಯೋಗ ಕ್ಲಾಸಿಗೆ ಬರಬೇಕು. ಸೊ 7 ಗಂಟೆಗೆ ಯೋಗ ಮಾಡಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಬಂದು ತಿಂಡಿ ತೊಗೊಂಡು ಮನೆಗೆ ಹೋಗಿ ಅವ್ರ ಪೂಜೆ ಪುನಸ್ಕಾರ ಅಥವಾ ಏನೋ ಅವ್ರ ಬುಕ್ ಓದೋದು ಏನೋ ಒಂಚೂರು ಮಾಡಿಕೊಂಡು 11 ಗಂಟೆಗೆ ವಾಪಸ್ಸು ಆಕ್ಟಿವಿಟಿ ಸೆಂಟರ್ಗೆ ಬರಬೇಕು. ಸೊ ಅಲ್ಲಿ ಪ್ರತಿಯೊಂದು ದಿನ ಒಂಥರ ಆಕ್ಟಿವಿಟಿ, ಒಂದು ದಿವಸ ಡ್ಯಾನ್ಸ್ ಕ್ಲಾಸು, ಒಂದು ದಿವಸ ಆರ್ಟ್ ಕ್ಲಾಸು, ಒಂದು ದಿವಸ ಏನೋ ಒಂದು ಗೇಮು. ನಿನ್ನೆ ನಮ್ಮ ಒಂದು ಫೆಸಿಲಿಟಿನಲ್ಲಿ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್, ಸೀನಿಯರ್ ಸಿಟಿಸನ್ಸ್ ಅವರು ನಿನ್ನೆ ಒಂದು ಕಡೆ ಟೇಬಲ್ ಟೆನ್ನಿಸ್ ಟೂರ್ನಮೆಂಟು. ಲಾಸ್ಟ್ ವೀಕು ಸ್ವಿಮ್ಮಿಂಗ್ ಪೂಲ್ ಇದು ಸ್ವಿಮ್ಮಿಂಗ್ ರೇಸು ಇತ್ತು. ಸೊ ಎಲ್ಲರೂ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಪಾರ್ಟಿ ಮಾಡಿದ್ದಾರೆ. ಮೊನ್ನೆ ಉಗಾದಿ ಹಬ್ಬ ಎಲ್ಲರೂ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ದಾರೆ. ನೆನ್ನೆ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಅಂತ ಹೇಳಿದೆ. ಸೊ ಈ ತರ 11 ಗಂಟೆಗೆ ಆಯ್ತು. ಆಮೇಲೆ ಹೋಗ್ತಾರೆ, ಮತ್ತೆ ಒಂಚೂರು ಮನೇಲಿ ಒಂಚೂರು ರೆಸ್ಟ್ ತಗೊಂಡು 1 ಗಂಟೆಗೆ ಊಟ ರೆಡಿ, 12ವರೆಗೆ ಊಟ ರೆಡಿ ಇದೆ. ಬಂದು ಊಟ ಮಾಡಿ ಒಂದು ಮಧ್ಯಾಹ್ನ ಹೋಗಿ ಒಂದು ಅರ್ಧ ಗಂಟೆ 1 ಗಂಟೆ ನಿದ್ದೆ ಮಾಡಿ ಮತ್ತೆ 4 ಗಂಟೆಗೆ ಒಬ್ರು, ಕೆಲವು ಜನ ವಾಕಿಂಗ್ ಹೋಗಿ ಬರ್ತಾರೆ, ಕೆಲವು ಜನ ಇಂಡೋರ್ ಗೇಮ್ಸ್ ಆಡ್ತಾರೆ. ಇನ್ನೊಂದು ಆಕ್ಟಿವಿಟಿ ಇರುತ್ತೆ 4 ಗಂಟೆಗೆ. ಸೊ ಇದು ಯಾವುದೂ ಇಲ್ಲ ಅನ್ನೋರು ಬಂದ್ಬಿಟ್ಟು ಆಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಂದು ಹಾಡುಗಾರಿಕೆ, ಒಂದು 4 ಜನ ಕೂತ್ಕೊಂಡು ಕ್ಯಾರೋಕೆ ಹಾಡ್ಬೋದು, ಪಜಲ್ ಸಾಲ್ವ್ ಮಾಡ್ಬೋದು. ಸುಡುಕು ನೀವು ಒಬ್ಬರೇ ಡೈಲಿ ಬೆಳಗ್ಗೆ ನ್ಯೂಸ್ ಪೇಪರಲ್ಲಿ ಒಬ್ಬರೇ ಸಾಲ್ವ್ ಮಾಡೋದು ಹೆಂಗಿರುತ್ತೆ, 4 ಜನ ಕೂತ್ಕೊಂಡು ಮಾಡಿ ಅದೇ ಸುಡುಕು ಸಾಲ್ವ್ ಮಾಡೋದು ಹೆಂಗೆ ಖುಷಿಯಿಂದ. ಇದು ನಿಜವಾದ ರಿಟೈರ್ಡ್ ಲೈಫು ಅಲ್ವಾ. ಏನೇನು ನಾವು ನಮ್ಮ ಲೈಫಲ್ಲಿ ಅಥವಾ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ವೃದ್ಧರು ಅವರ ಜೀವನದಲ್ಲಿ ಏನೇನು ಮಿಸ್ ಮಾಡ್ಕೊಂಡಿರ್ತಾರೆ
ಎಲ್ಲಾನು ನಮ್ಮ ವೃತ್ತಿ ಹಿಂದೆ, ಹಣದ ಹಿಂದೆ ನಾವು ಹೋಗಿ ಅದನ್ನೆಲ್ಲ ಈಗ ನಾವು ಪಡ್ಕೋಬಹುದು. ಈ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು. ನಾನೊಬ್ಬ ಅಂಕಲ್ ಆಂಟಿನ ಕೇಳ್ತಾ ಇದ್ದೆ, ನೀವು ಯಾಕೆ ಹೋಗಿ ವೃದ್ಧಾಶ್ರಮದಲ್ಲಿ ಸೇರ್ಕೊಂಡ್ರಿ ಅಂದರೆ, ನೋಡಪ್ಪ ನಮ್ಮ ಮಗ ಅಮೇರಿಕಕ್ಕೆ ಹೋಗ್ತಾ ಇದ್ದ, ಅವನೆಲ್ಲೋ ಒಂದು ಅಪಾರ್ಟ್ಮೆಂಟು ತಣಿಸಂದ್ರ ಹತ್ರ ಎಲ್ಲೋ ಒಳಗಡೆ 25ನೇ ಫ್ಲೋರಲ್ಲಿ ನಮ್ಮನ್ನು ಇಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾಳೆ ಅಲ್ಲಿ ನಮಗೇನಾರು ಆದರೆ ನಾವು ಹೋಗಿ 4 ದಿನ ಆದ್ರೂ 10 ದಿನ ಆದ್ರೂ ಯಾರಿಗೂ ಗೊತ್ತಾಗಲ್ಲ. ಆ ರೀತಿ ಒಂದು ಇದಿದೆ, ಹೆದರಿಕೆ ನಮಗೆ. ಅದಕ್ಕೆ ನಾವು ಅಲ್ಲಿ ಇರಲ್ಲ, ಈ ಕಡೆ ಬಂದ್ವಿ ಅಂತ. ಅದ್ರ ಬದಲು ಈ ರೀತಿ ಸೀನಿಯರ್ ಲಿವಿಂಗು ಅವ್ರಿಗೊಂದು ಗೌರವಯುತವಾದ, ಡೆಫಿನೆಟ್ಲಿ ಲೆಟ್ಸೆ ನಮ್ದು ಅದೇ ತರದೊಂದು 25ನೇ ಫ್ಲೋರಲ್ಲಿ ಮನೇಲಿ ಇದ್ದಾರೆ. ಅಡ್ವಾಂಟೇಜ್ ಏನು ಅಂದ್ರೆ, ಬೆಳಗ್ಗೆ 8 ಗಂಟೆಗೆ ನೀವು ತಿಂಡಿಗೆ ಬರ್ಲಿಲ್ಲ ಅಂದ್ರೆ ನಮ್ಮ ಲಿಸ್ಟಲ್ಲಿ ಯಾರ್ಯಾರು ತಿಂಡಿಗೆ ಬಂದಿಲ್ವೋ ನರ್ಸ್ 8 ಗಂಟೆಗೆ ಕಾಲ್ ಮಾಡ್ತಾರೆ, ಯಾಕೆ ನೀವು ತಿಂಡಿಗೆ ಬಂದಿಲ್ಲ ಅಂತ. ಸೊ ನಾವು ಅದನ್ನ ಸಿಂಗಲ್ ರೆಸಿಡೆಂಟ್ಸ್ ಕಾಲ್ ಅಂತ ಕರಿತೀವಿ. ಯಾರ್ಯಾರು ಮನೇಲಿದ್ದಾರೆ, ಒಬ್ಬೊಬ್ಬರೇ ಇರ್ತಾರೆ, ಯಾರು ಬರಲ್ಲ. ನೋಡಿ, ನಾನು ಒಂದೊಂದು ಚಾಲೆಂಜ್ ಹೇಳ್ದಂಗೂ ನೀವು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀರಾ. ಡೆಫಿನೆಟ್ಲಿ. ಯಾಕಂದ್ರೆ ನಾವು ಎಷ್ಟು ಡೆಪ್ತಲ್ಲಿ ಹೋಗಿದ್ದೀವಿ ಇದಕ್ಕೆ ಅಂದರೆ, ವಯಸ್ಕರಿಗೆ ಏನೇನು ಥರ ಸೌಲಭ್ಯ ಕೊಡಬಹುದು, ಏನೇನು ಅವ್ರ ಬೇಕಾಗುತ್ತೆ ಎಲ್ಲನೂ ನಾವು ಆಲ್ರೆಡಿ ಮಾಡಿದ್ವಿ. ಅದನ್ನ ನೀವು ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಕೂಡ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಸಂದರ್ಭದಲ್ಲಿ. ಯಾವ್ದಾದ್ರು ಒಂದು ಚಾಲೆಂಜ್, ಲರ್ನಿಂಗು, ನೀವು ಹೇಳ್ದಂಗೆ ಪ್ರತಿಯೊಂದು ಚಾಲೆಂಜು, ಲರ್ನಿಂಗು. ಎಷ್ಟು ನಾನು ಇವಾಗ 2020ರಲ್ಲಿ ನಮ್ಮ ಫಸ್ಟ್ ಫೆಸಿಲಿಟಿ ಮನಸ್ಸು ಅವಿಘ್ನ ಅಂತ ಜಿಗಣಿನಲ್ಲಿ ಸ್ಟಾರ್ಟ್ ಆಯಿತು. ಸೊ 2026ರಲ್ಲಿದೆ. 6 ವರ್ಷದಲ್ಲಿ ನನ್ನ ಏನೋ ನೆನಪಿರೋ ಹಾಗೆ ಏನಿಲ್ಲ ಅಂದರೂ ಒಂದು 50ರಿಂದ 60 ಲೈಫ್ ಸೇವ್ ಮಾಡಿರ್ಬೋದು ಸರ್ ನಾವು. ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿರುತ್ತೆ, ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ರಿವೈವ್ ಮಾಡಿರೋಂಥದ್ದು, ಏನೋ ಒಂದು ಫಾಲ್ ಆಗಿರುತ್ತೆ, ಅವ್ರನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿರೋಂಥದ್ದು ಇರಬಹುದು. ಆಮೇಲೆ ಮೆಜಾರಿಟಿ ಇವೆರಡೆ, ಫಾಲು ಮತ್ತೆ ಕಾರ್ಡಿಯಾಕ್ ಅರೆಸ್ಟ್. ಇವೆರಡು ಏನಂತಂದ್ರೆ ಇಮಿಡಿಯೇಟ್ ಆಗಿ ಜೀವ ಹೊಟ್ಟೋಗೋ ಅಂತ ಒಂದು ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ರೆಡಿ ಇರುತ್ತೆ, ನರ್ಸ್ ಇರ್ತಾರೆ, ಕರ್ಕೊಂಡು ಹೋಗ್ತಾರೆ ಇಮಿಡಿಯೇಟ್ ಆಗಿ. ನಿಮ್ಗೆ ಗೊತ್ತಿರುವಂತ ಡಾಕ್ಟರ್ಸ್, ಹಾಸ್ಪಿಟಲ್ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಫೆಸಿಲಿಟೀಸ್ ಎಲ್ಲೆಲ್ಲಿ ಇರುತ್ತೆ ಅದ್ರದ್ದು ಒಂದು 5 ಕಿಲೋಮೀಟರ್ ರೇಂಜ್ ಅಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡ್ಕೊಂಡಿರ್ತೀವಿ. ಅಂದ್ರೆ ಟೈಅಪ್ ಅಂದ್ರೆ ಕಮರ್ಷಿಯಲ್ ಟೈಪ್ ಏನೂ ಇರಲ್ಲ ಅಲ್ಲಿ. ಅವ್ರ ಹತ್ರ ಹೋಗಿ ಇನ್ಫಾರ್ಮ್ ಮಾಡಿರ್ತೀವಿ. ಸರ್ವಿಸ್ ಟೈಪ್, ಬೇಸಿಕಲಿ ಪ್ಯೂರ್ಲಿ ಸರ್ವಿಸ್ ಟೈಅಪ್. ಏನಂತಂದ್ರೆ, ಮನಸ್ಸೊಮ್ಮಿಂದ ಯಾರಾದ್ರೂ ಬರ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ VIP ಟ್ರೀಟ್ಮೆಂಟ್ ಇರಬೇಕು. ಅಂದ್ರೆ ಅವರು ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಈ ತರ ಎಮರ್ಜೆನ್ಸಿ ಕೇರಲ್ಲಿ ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವ್ರ ಅಡ್ಮಿಷನ್ನು, ಅವ್ರ ಡೆಪಾಸಿಟು, ಅದು ಯಾವುದೂ ಇರಲ್ಲ. ಮನಸ್ಸಿಂದ ಬಂದಿದ್ದಾರೆ ಅಂದ್ರೆ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ಅವ್ರ ಮಕ್ಕಳು ಬೇರೆ ಎಲ್ಲೆಲ್ಲೋ ಇರ್ತಾರೆ, ಹೌದು, ಈಗ ಇವ್ರಿಗೆ ಹುಷಾರಿರಲ್ಲ, ಅವಾಗ ನೀವು ಅವ್ರ ಪರ್ಮಿಷನ್ಗೋಸ್ಕರ ವೇಟ್ ಮಾಡಬೇಕಾ, ಅಥವಾ ನೀವು ಡೈರೆಕ್ಟ್ ಆಗಿ? ಫಸ್ಟ್ ಏಡ್ಗೆ ನಾವು ಯಾವುದೇ ಪರ್ಮಿಷನ್ ವೇಟ್ ಮಾಡಲ್ಲ. ಮೊದಲೇ ಅಂಡರ್ಟೇಕಿಂಗ್ ತೊಗೊಂಡಿರ್ತೀವಿ ಎಲ್ಲರ ಹತ್ರನು. ಫಸ್ಟ್ ಏಡ್ಗೆ ಡೆಫಿನೆಟ್ಲಿ ವೇಟ್ ಮಾಡೋದಿಲ್ಲ. ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟ್ಗೆ ಅಫ್ಕೋರ್ಸ್ ಅವ್ರ ಪರ್ಮಿಷನ್, ಅವ್ರ ಇನ್ವಾಲ್ವ್ಮೆಂಟ್ನ ಮಾಡ್ಕೊಳ್ತೀವಿ. ಸೊ ಫಸ್ಟ್ ಏಡ್ಗೆ ಅಂತ ಅವ್ರ ಜೀವ ಉಳಿಸೋ ಕೆಲಸ ಏನಿದೆ ಅದನ್ನ ಇಂಪಾರ್ಟೆಂಟು, ಫಸ್ಟ್ ಅದನ್ನ ಮಾಡ್ತೀವಿ. ಅದಾದ್ಮೇಲೆ ಸೆಕೆಂಡ್ರಿ ಲೆವೆಲ್ಗೆ ಅವ್ರು ಡೆಫಿನೆಟ್ಲಿ ಅವ್ರ ಕನ್ಸೆಂಟು, ಅವ್ರ ಪರ್ಮಿಷನ್ನು, ಇಂಟ್ರಾಕ್ಷನ್ ಎಲ್ಲಾನು ಮಾಡ್ತೀವಿ. ಸೊ ಎಲ್ಲಾ ರೀತಿ ಕಮ್ಯುನಿಟಿ ಇವೆಂಟ್ಸ್ ಕೂಡ ಇರುತ್ತೆ, ಅವರು ಡ್ಯಾನ್ಸ್ ಮಾಡ್ಬೋದು ನೀವು ಹೇಳ್ದಾಗ. ಹೌದು, ಎಲ್ಲ ರೀತಿನೂ ಇರುತ್ತೆ. ವಂಡರ್ಫುಲ್. ಅಂದ್ರೆ ತುಂಬಾ ಆಳವಾಗಿ ಇದ್ರ ಬಗ್ಗೆ ನೀವು ಅಧ್ಯಯನ ಮಾಡಿ ಇದನ್ನ ಇದು ಮಾಡ್ತಾ ಇದ್ದೀವಿ. ಹೌದು. ಮತ್ತೆ ಇದ್ರ ಬಗ್ಗೆ ನೀವು ಏನ್ ಹೇಳ್ಬೇಕು ಅಂತ ಇಷ್ಟ? ಸೊ ನನ್ನ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ನಾನು ಏನ್ ಕೊಡಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈ ನೀವು ಹೇಳ್ತಾ ಇದ್ದಂಗೆ ಈ ನಮ್ಮಲ್ಲಿರೋ ಈ ಮೂಢನಂಬಿಕೆನ ದಯವಿಟ್ಟು ಆಚೆ ತೆಗೆದ್ಬಿಡಿ. ಯಾಕೆಂತಂದ್ರೆ ಅಪ್ಪ ಅಮ್ಮನ ನೋಡ್ಕೊಳಕ್ ಆಗದೆ ಇರೋರು, ನಮ್ದು ಆಕ್ಚುಲಿ ಮನಸ್ಸೊಂದು ಇನ್ಸ್ಟಾಗ್ರಾಮ್ ಚಾನೆಲ್ ಇದೆ. ನಮ್ಗೆ 95,000ಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ಗೆ. ನನಗೂ ಗೊತ್ತಿರ್ಲಿಲ್ಲ ಇಷ್ಟು ಜನಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ. ಒಂದೊಂದ್ ಕಡೆ ನೆಗೆಟಿವ್ ಕಮೆಂಟ್ಸ್ ಕಾಮನ್ ಅಲ್ವಾ, ಎಲ್ಲಿ ಪಾಸಿಟಿವ್ ಇರುತ್ತೆ ಅಲ್ಲಿ ನೆಗೆಟಿವಿಟಿ ಕಾಮನ್. ಸೊ ಎಷ್ಟೊಂದ್ ಕಡೆ ನೋಡ್ತಾ ಇರ್ತೀನಿ, ಈ ತರ ಮಕ್ಕಳನ್ನ ಏನೋ ತಂದೆ ತಾಯಿನ ನೋಡ್ಕೊಳಕ್ ಆಗದೆ ಇದ್ರೆ, ನಿಮ್ಮ ಅಜ್ಜಿ ತಾತ ನೋಡ್ಕೊಳಕ್ ಆಗದೆ ಇದ್ರೆ ನಿಮ್ಮ ಜೀವನನೇ ವೇಸ್ಟು, ನೀವೇನಕ್ಕೆ ಇರ್ತೀರಾ ಅಂತ. ಬಟ್ ಎಲ್ಲ ಸಿಚುವೇಶನಲ್ಲೂ ಅದು ವರ್ಕ್ ಆಗೋಗಿದ್ರೆ ಯಾಕೆ ಇಷ್ಟು ಕಮ್ಯುನಿಟೀಸ್ ಬೆಳೀತಾ ಇತ್ತು, ಇಷ್ಟು ಸಮುಚ್ಚಯಗಳು ಯಾಕಿರ್ತಾ ಇತ್ತು, ಇಷ್ಟು ಜಾತಿ ಭೇದ ಎಲ್ಲ ಯಾಕಿರ್ತಾ ಇತ್ತು? ಎಲ್ಲನೂ ಅವ್ರವ್ರದ್ದು ಪ್ರಾಕ್ಟಿಕಲ್ ಆಗಿ ಎಲ್ಲ ಕಡೆನೂ ಎಲ್ಲಾನು ವರ್ಕ್ ಆಗೋದಿಲ್ಲ ಅಲ್ವಾ. ಸೊ ಈ ಥರದ್ದು ಯಾರಾದರೂ ಒಬ್ರು ಒಂದು ಪಾಸಿಟಿವ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ನೀವು ಸಪೋರ್ಟ್ ಸಿಸ್ಟಮ್ ಆಗಿ ನೋಡಕ್ ಶುರು ಮಾಡಿದ್ರೆ, ಈ ಸೀನಿಯರ್ ಲಿವಿಂಗ್ ಒಂದೇ ಕಾನ್ಸೆಪ್ಟ್ ಅಂತಲ್ಲ, ಎಷ್ಟೊಂದು ಕಡೆ ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲಿ ಈ ತರದ ಒಂದು ಏನೋ ಮಿಸ್ರೆಪ್ರೆಸೆಂಟೇಷನ್ ಮತ್ತೆ ಮಿಸ್ಕಮ್ಯುನಿಕೇಶನ್ ಕಾಮನ್ ಆಗಿ ಇರುತ್ತೆ. ಅದ್ರ ಬದಲು ನೀವು ಯಾವ ತರ ಒಂದ್ಸರಿ ಬಂದು ಈ ತರದ ಒಂದು ಫೆಸಿಲಿಟಿನ ವಿಸಿಟ್ ಮಾಡಿದ್ರೆ ನಿಮ್ಮ ಆ ಪರ್ದೆ ಏನಿರುತ್ತಲ್ಲ ಅದು ಆಚೆ ಬರುತ್ತೆ.
ಸೊ ಮನಸ್ಸಿನಲ್ಲಿರುವಂತ ಸಂಶಯ ಕ್ಲಿಯರ್ ಆಗುತ್ತೆ, ಎಲ್ಲಾನು ಕ್ಲಿಯರ್ ಆಗುತ್ತೆ ಆಕ್ಚುಲಿ. ಸೊ ನೀವು ನಮ್ಮ ವೆಬ್ಸೈಟು ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಪೇಜು ನೀವು ನೋಡಿದ್ರೆ ನಮ್ಗೆ ಎಲ್ಲೆಲ್ಲಿ ಫೆಸಿಲಿಟಿ ಇದೆ ಎಲ್ಲ ಗೊತ್ತಾಗುತ್ತೆ. ಒಂದ್ಸರಿ ಬಂದು ವಿಸಿಟ್ ಮಾಡಿ, ಏನೋ ನಿಮಗೆ ಗೊತ್ತಾಗುತ್ತೆ ಜೀವನ ಹೆಂಗಿರುತ್ತೆ, ಎಷ್ಟು ಖುಷಿಯಾಗಿರ್ತಾರೆ. ನಾವು ಮಾಡ್ತಿರೋಂಥ ಕೆಲಸ ಸಿಂಪಲ್. ಇವಾಗ ಏನು ನಮ್ಮ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅಥವಾ ವಯಸ್ಕರಿದ್ದಾರೆ, ಅವ್ರ ಜೀವನನ ಎಷ್ಟು ಚೆನ್ನಾಗಿ ಮಾಡ್ಬೋದು, ಅವ್ರ ಲೈಫ್ ಸ್ಟೈಲ್ನ ಎಷ್ಟು ಅಪ್ಸ್ಕೇಲ್ ಮಾಡ್ಬೋದು ಅನ್ನೋದು ನಮ್ಮ ಕೆಲಸ ಅಷ್ಟೇ, ಸಿಂಪಲ್. ಸೊ ಯಾರಿಗೇ ಆಗಲಿ ನಿಮ್ಮ ಲೈಫ್ ಸ್ಟೈಲು ಚೆನ್ನಾಗಿರ್ಬೇಕು ಅಂತ ಅನ್ಸಿದ್ರೆ ನೀವು ಯಾವುದಾದ್ರೂ ಒಂದು ಸೀನಿಯರ್ ಸಿಟಿಸನ್ ಬದುಕಿರೋ ಖುಷಿಯಾಗಿ ಇರ್ಬೋದು ಬೇಸಿಕಲಿ. ನಿಮ್ಮ ಮೊದಲ ಭೇಟಿಯಾಗಿದ್ದು ಬಹುಶಃ ಈ ಅಸ್ಲಿ ASLI ಹೌದು ಕಾನ್ಫರೆನ್ಸ್ ಅಲ್ಲಿ. ಕರೆಕ್ಟ್. ಸೊ ಅಸ್ಲಿ ಬಗ್ಗೆ ಸ್ವಲ್ಪ ಹೇಳಿ. ಅಸೋಸಿಯೇಷನ್ ಆಫ್ ಸೊ ಸಿಂಪಲ್, ಇವಾಗ ಎಲ್ಲ ಬಿಲ್ಡರ್ಸ್ಗೆ ಕ್ರೆಡೈ ಅಂತ ಇದೆ, ರಿಯಲ್ ಎಸ್ಟೇಟ್ ಅವ್ರಿಗೆ ಅವ್ರದ್ದೇ ಆದ ಅಸೋಸಿಯೇಷನ್ ಇರುತ್ತೆ, ಬ್ಯಾಂಕ್ ಅವ್ರಿಗೆ ಒಂದು ಅಸೋಸಿಯೇಷನ್. ಅದೇ ಥರ ಯಾರ್ಯಾರು ನಮ್ಮ ಭಾರತ ದೇಶದಲ್ಲಿ ಎಲ್ಡರ್ ಕೇರ್ ಸರ್ವಿಸ್ ಮಾಡ್ತಾ ಇದ್ದೀವಿ, ಸೀನಿಯರ್ ಸಿಟಿಸನ್ ಸೆಗ್ಮೆಂಟಲ್ಲಿ ಯಾರ್ಯಾರೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀವಿ, ನಾವೆಲ್ಲ ಸೇರಿಸಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ವಿ, ಅಸೋಸಿಯೇಷನ್ ಆಫ್ ಸೀನಿಯರ್ ಲಿವಿಂಗ್ ಇಂಡಿಯಾ ಅಂತ. ಸೊ ಈ ಅಸೋಸಿಯೇಷನಲ್ಲಿ ನಾವೆಲ್ಲರೂ ಏನು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಈ ಮೆಸೇಜ್ನ ಸ್ಪ್ರೆಡ್ ಮಾಡೋದು. ಯಾಕೆ ಅಂತಂದರೆ ನಾವೊಬ್ಬರೇ ಅಲ್ಲ, ಇನ್ನೂ ಇದಕ್ಕೆ ಸಾಕಷ್ಟು ಉದ್ಯಮಗಳು ಬರಬೇಕಾಗಿರೋ ಅವಶ್ಯಕತೆ ಇದೆ ಸೀನಿಯರ್ ಸಿಟಿಸನ್ ಹೋಮ್ಸ್ ಮಾಡೋಕ್ಕೆ. ಆಮೇಲೆ ಸೀನಿಯರ್ ಸಿಟಿಸನ್ ಹೋಮ್ಸಲ್ಲೂ 4 ಥರದ ಕೇರ್ ಬೇಕಾಗಿರೋ ಅವಶ್ಯಕತೆ ಇದೆ, ಅದನ್ನು ಒಂದು 2 ನಿಮಿಷ ಹೇಳ್ತೀನಿ ಇದಾದಮೇಲೆ. ಸೊ ಈ ಅಸೋಸಿಯೇಷನ್ ಆಫ್ ಸೀನಿಯರ್ ಲಿವಿಂಗ್ ಇಂಡಿಯಾ ಏನು ಮಾಡ್ತಾ ಇದೆ, ಎಲ್ಲ ಸೀನಿಯರ್ ಕೇರ್ ಸೆಕ್ಟರ್ನ ಒಟ್ಟಿಗೆ ಇಟ್ಕೊಂಡು ಗೌರ್ಮೆಂಟ್ ಜೊತೆಗೆ ಏನೇನು ಥರ ಕೆಲಸ ಮಾಡ್ಬೋದು, ಯಾವ್ಯಾವ ಥರ ಫೆಸಿಲಿಟೀಸ್ ಕೊಡಬೇಕು ಸೀನಿಯರ್ ಸಿಟಿಸನ್ಸ್ಗೆ, ಏನೇನು ರೆಪ್ರೆಸೆಂಟೇಷನ್ ಮಾಡಬೇಕು, ಒಂದು ಗೌರ್ಮೆಂಟ್ ಪರವಾಗಿ, ಇನ್ನೊಂದು ಸ್ಟ್ಯಾಂಡರ್ಡೈಸೇಷನ್ ಆಫ್ ಸರ್ವಿಸಸ್. ಯಾಕಂದರೆ ಈ ಥರ ಏನೋ ಹಲವಾರು ಜನ ಬರ್ತಾರೆ, ಸ್ಟಾರ್ಟ್ ಮಾಡ್ತಾರೆ, ಎಲ್ಲರೂ ಇದೇ ಥರದ್ದು ಲೆವೆಲ್ ಆಫ್ ಕೇರ್ ಮತ್ತು ಅದೇ ಶ್ರದ್ಧೆಯಿಂದ ಆ ಸರ್ವಿಸಸ್ ಕೊಡ್ತಾರಾ? ಯಾಕಂತಂದರೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ, ದಿಸ್ ಇಸ್ ದ ಮೋಸ್ಟ್ ವಲ್ನರಬಲ್ ಸೆಕ್ಟರ್ ಆಲ್ಸೋ. ಸೀನಿಯರ್ ಸಿಟಿಸನ್ ಅನ್ನೋದು ತುಂಬ ವಲ್ನರಬಲ್ ಸೆಕ್ಟರು. ಮ್ಯಾಕ್ಸಿಮಮ್ ಸ್ಕ್ಯಾಮ್ ಯಾರಿಗಾಗ್ತಾ ಇದೆ ಇವಾಗ? ಸೀನಿಯರ್ ಸಿಟಿಸನ್ಸ್. ಸೊ ತುಂಬ ವಲ್ನರಬಲ್ ಸೆಕ್ಟರ್ ಆಗಿರೋದ್ರಿಂದ ನಮ್ಮ ಧ್ಯೇಯ ಏನು ಅಂತಂದ್ರೆ, ಒಳ್ಳೆ ಜನ ಬಂದು ಒಳ್ಳೆ ಕೆಲಸ ಮಾಡಿದ್ರೆ ಕಡೆಯಿಂದನೂ ಇಮೋಷನಲಿ, ಫಿಸಿಕಲಿ, ಹೌದು, ಮೆಂಟಲಿ, ಫೈನಾನ್ಷಿಯಲಿ ಎಲ್ಲ ವಲ್ನರಬಲ್ ಸೆಕ್ಟರ್. ಯಾಕಂದ್ರೆ ಅದು ವೀಕ್ ಆಗ್ತಾ ಹೋಗ್ತಾರೆ ಅವರು ಸೀನಿಯರ್ ಸಿಟಿಸನ್ಸ್ ಅಂದಿದ ತಕ್ಷಣ. ಕರೆಕ್ಟ್. ಆ ಒಂದು ಇದರಲ್ಲಿ ಕರೆಕ್ಟ್. ಸೊ ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಟ್ಟಿಗೆ ಹೆಂಗೆ ಸರ್ವಿಸಸ್ನ ಸ್ಟ್ಯಾಂಡರ್ಡೈಸ್ ಮಾಡ್ಬೋದು, ಬೇರೆಯವ್ರಿಗೆ ಹೆಂಗೆ ಎಜುಕೇಟ್ ಮಾಡ್ಬೋದು. ಯಾರಾದರೂ ಕಲ್ತ್ಕೋಬೇಕು, ನಾನು ಈ ಥರದೊಂದು ಸೀನಿಯರ್ ಲಿವಿಂಗ್ ಮನೆ ಮಾಡಬೇಕು, ಸೀನಿಯರ್ ಸಿಟಿಸನ್ನ ನಾನು ನೋಡ್ಕೋಬೇಕು ಅಂದರೆ ದಯವಿಟ್ಟು ಬನ್ನಿ. ನಮ್ಮ ಆಫೀಸ್ ಇಲ್ಲೇ ಜಯನಗರದಲ್ಲಿದೆ, ನಮ್ಮ ಹೆಡ್ ಆಫೀಸ್ ಜಯನಗರದಲ್ಲೇ ಇರೋದು. ಕಾಂಟ್ಯಾಕ್ಟ್ ಮಾಡಿ, ನಮ್ಮನ್ನ ಹೇಳ್ಕೊಡ್ತೀವಿ. ಏನೇ ಸಲಹೆ ಸಹಕಾರ, ನಾವೊಬ್ಬರೇ ಕೂತ್ಕೊಂಡು ಭಾರತ ದೇಶದಲ್ಲಿರೋ ಎಲ್ಲ ಇಂಡಸ್ಟ್ರಿ ಬೆಳಿಬೇಕು. ಎಂಡ್ ಆಫ್ ದ ಡೇ ಏನೋ ಇನ್ನೂ ಸಾಕಷ್ಟು ಜನ ಬಂದು ಈ ಒಳ್ಳೆ ಕೆಲಸ ಮಾಡಿದ್ರೆ ಸಪೋರ್ಟ್ ಸಿಗುತ್ತೆ. ಅಷ್ಟು ಒಳ್ಳೆ ಜನಕ್ಕೆ ನಾನು ಒಬ್ಬನೇ 35 ಕೋಟಿ ಜನಕ್ಕೆ ಸರ್ವಿಸ್ ಕೊಡೋಕ್ಕಾಗಲ್ಲ. ಆಮೇಲೆ ನೀವು ಅದೇ ಹೇಳಿದ್ರಿ 4 ಡಿವಿಷನ್ ಇರುತ್ತೆ ಅಂತ. ಕರೆಕ್ಟ್. ಸೊ 4 ಡಿವಿಷನ್ ಅಂದ್ರೆ ನಾವೀಗ ಮನಸ್ಸಿನಲ್ಲಿ ಮಾಡ್ತಾ ಇರೋಂತಹ ಫಸ್ಟ್ ಡಿವಿಷನ್ ಏನಂತಂದ್ರೆ ಆಕ್ಟಿವ್ ಸೀನಿಯರ್ ಲಿವಿಂಗ್ ಅಂತ. ಸೊ ಇದರಲ್ಲಿ ಪ್ರೈಮರಿ ಕೇರ್ ಅಂತ ಕರಿತೀವಿ. ಸೀನಿಯರ್ ಸಿಟಿಸನ್ಸ್ಗೆ ಅವ್ರಿಗೆ ಪ್ರೈಮರಿ ಸಪೋರ್ಟ್ ಸಿಸ್ಟಮ್ ಏನ್ ಬೇಕು, ಊಟ ತಿಂಡಿ, ಬೇಸಿಕ್ ಮೆಡಿಕಲ್ ಕೇರು, ಮತ್ತೆ ನಮ್ಮ ಕಾನ್ಸಿಯರ್ಜು ಮತ್ತೆ ಕಮ್ಯುನಿಟಿ ಎಂಗೇಜ್ಮೆಂಟ್ ಸರ್ವಿಸಸ್ ಅವ್ರನ್ನ ಮೊದಲನೇ ಹಂತದಲ್ಲಿ ನೋಡ್ಕೊಳ್ತೀವಿ. ಇದರಲ್ಲಿ ಒಂದು 10-20% ಏನಾದ್ರೂ ಒಂದು ಕಾನ್ಸ್ಟೆಂಟ್ ಮೆಡಿಕಲ್ ಸಪೋರ್ಟ್ ಬೇಕಾಗಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್, ಯಾರಿಗೋ ಒಂದು ಪ್ಯಾರಾಲಿಸಿಸ್ ಆಯ್ತು, ಪರ್ಮನೆಂಟ್ ಬೆಡ್ ರಿಡನ್ ಆದ್ರು, ಅದಾದ ನಂತರ ಕ್ಯಾನ್ಸರ್ ಬಂತು ಅವ್ರಿಗೆ, 3rd ಸ್ಟೇಜ್ 4th ಸ್ಟೇಜ್ ಅಂತ ಕ್ಯಾನ್ಸರ್ ಬರ್ಬಹುದು, ಅಥವಾ ತುಂಬಾನೇ ವಯಸ್ಸಾಗಿದೆ, ಅವ್ರನ್ನ ಅವರೇ ಒಂದು ಮನೆಯಲ್ಲಿ ಒಂದು 1 ಬೆಡ್ರೂಮ್ ಅಥವಾ 2 ಬೆಡ್ರೂಮ್ ಮನೆಯಲ್ಲಿ ನೋಡ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಅವ್ರಿಗೆ ಕಾನ್ಸ್ಟೆಂಟ್ ಮೆಡಿಕಲ್ ಸಪೋರ್ಟ್, ಇದರ್ ಅವ್ರು ಕಂಪ್ಲೀಟ್ ವೀಲ್ ಚೇರ್ ಬೌಂಡ್ ಆಗ್ಬಿಡ್ತಾರೆ, ಅಥವಾ ಕಂಪ್ಲೀಟ್ ಸ್ಟ್ರೆಚರ್ ಬೌಂಡ್ ಆಗ್ಬೋದು, ಏನು ಇಲ್ದೇನು ಜಸ್ಟ್ ಫಿಸಿಕಲಿ ವೀಕ್ ಆಗಬಹುದು. ಅದನ್ನ ನೋಡ್ಕೊಳಕ್ಕೆ ಅಸಿಸ್ಟೆಡ್ ಲಿವಿಂಗ್ ಸೆಂಟರ್ಸ್ ಅಂತ ಇದೆ. ಇದು ಶಾರ್ಟ್ ಟರ್ಮ್ ಕೇರ್. ಸೊ ಪ್ಯಾರಲಿಸ್ ಆಗಿದೆ, ಈಗ ಒಂದು 2 ವಾರ ಅಲ್ಲಿ ಹೋಗಿ ರಿಕವರಿ ಮಾಡಿಕೊಂಡು ವಾಪಸ್ ಬರೋ ಅಂಥದ್ದು ಇರ್ಬೋದು. ಅಥವಾ ಅಸಿಸ್ಟೆಡ್ ಲಿವಿಂಗ್ ಅಲ್ಲಿ ಯಾವುದೇ ಥರದ ಮೆಡಿಕಲ್ ಅಸಿಸ್ಟೆನ್ಸ್, ಯಾರಿಗೋ ಒಬ್ರು ಮೆಡಿಕಲ್ ಮಾನಿಟರಿಂಗ್ ಕಾನ್ಸ್ಟೆಂಟ್ಲಿ ಬೇಕಾಗುತ್ತೆ, ಏನಾದರೂ ಒಂದು ಕಾಗ್ನಿಟಿವ್ ಡಿಕ್ಲೈನ್ ಆಗಿರುತ್ತೆ, ಸೊ ಕಾನ್ಸ್ಟೆಂಟ್ ಮೆಡಿಕಲ್ ಮಾನಿಟರಿಂಗ್ ಬೇಕಾಗುತ್ತೆ, ಅಂಥವರೆಲ್ಲ ಅಸಿಸ್ಟೆಡ್ ಲಿವಿಂಗ್ ಸೆಂಟರ್ಗೆ ಸೇರ್ಕೊಳ್ತಾರೆ. ಇನ್ಫ್ಯಾಕ್ಟ್ ತಮಿಳ್ನಾಡು ಗೌರ್ಮೆಂಟ್ ಅವರು ಫಸ್ಟ್ ಟೈಮ್ ದೇಶದಲ್ಲಿ ಗೌರ್ಮೆಂಟ್ ಕಡೆಯಿಂದ ಅಸಿಸ್ಟೆಡ್ ಲಿವಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದಾರೆ 2 ತಿಂಗಳು ಮುಂಚೆ ಈಗ. ಸೊ ಆ ಥರ ಈಗ ನಮ್ಮ
ಕರ್ನಾಟಕದಲ್ಲಾಗಲಿ ಅಥವಾ ಬೇರೆ ಬೇರೆ ರಾಜ್ಯದಲ್ಲಾಗಲಿ ಅಸಿಸ್ಟೆಡ್ ಲಿವಿಂಗ್ ಸೆಂಟರ್ಸ್ನ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಈ ಸಪೋರ್ಟ್ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್ ಎಲ್ಡರ್ ಕೇರ್ಗೆ. ಸೊ ಐ ಅರ್ಜ್ ಆಲ್ ದ ಗವರ್ಮೆಂಟ್ಸ್ ಟು ಅಂದ್ರೆ ಅಸಿಸ್ಟೆಡ್ ಲಿವಿಂಗ್ ಅಂದ್ರೆ ಈಗ ಸೀನಿಯರ್ ಲಿವಿಂಗ್ ಅಂದ್ರೆ ಅವರೇ ಮನೆಯನ್ನ ಕೊಂಡ್ಕೊಂಡು ಅಲ್ಲಿ ಇರ್ತಾರೆ, ನೀವು ಪ್ರಾಥಮಿಕವಾದಂಥ ಎಲ್ಲ ರೀತಿಯ ಆರೋಗ್ಯ ಮತ್ತು ಆಹಾರ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ಕೊಡ್ತೀವಿ. ಈಗ ಅಸಿಸ್ಟೆಡ್ ಅಂದ್ರೆ ಅವ್ರು ಎಲ್ಲಿರ್ತಾರೋ ಅಲ್ಲಿರ್ತಾರೆ, ಅವ್ರಿಗೆ ಅಲ್ಲಿ ನೀವು ಬೇಕಾಗಿರುವಂಥ ಮೆಡಿಕಲ್ ಸಪೋರ್ಟ್ ಅನ್ನ ಕೊಡ್ತೀರಾ? ಇಲ್ಲ, ಅಸಿಸ್ಟೆಡ್ ಲಿವಿಂಗ್ ಸೆಂಟರ್ಸ್ ಸಪರೇಟ್ ಇರುತ್ತೆ. ಇದನ್ನ ಔಟ್ ಆಫ್ ಹಾಸ್ಪಿಟಲ್ ಕೇರ್ ಅಂತ ಕರಿತೀವಿ. ಈಗ ನೀವು ಒಂದು ಹಾಸ್ಪಿಟಲ್ಗೆ ಹೋಗಿ ಪ್ಯಾರಾಲಿಸಿಸ್ ಆಗಿದ್ದಕ್ಕೆ ಅಡ್ಮಿಟ್ ಆಗಿದ್ದೀರಾ, ರಿಕವರಿ ಆಗಕ್ಕೆ ನೀವು ಹಾಸ್ಪಿಟಲ್ ಅಲ್ಲಿ ಇದ್ದು 1 ತಿಂಗಳು ರಿಕವರಿ ಆಗಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಮನೆಯಲ್ಲೂ ಬಂದು ರಿಕವರಿ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ನಿಮಗೆ ಕಾನ್ಸ್ಟೆಂಟ್ ಡ್ರೆಸ್ಸಿಂಗ್ ಇರ್ಬೋದು, ಅಥವಾ ಫಿಸಿಯೋಥೆರಪಿ ಬೇಕಾಗಬಹುದು, ಆಮೇಲೆ ಕಾನ್ಸ್ಟೆಂಟ್ ಮೆಡಿಕಲ್ ಇಂಟರ್ವೆನ್ಷನ್, ಮೆಡಿಕಲ್ ಮಾನಿಟರಿಂಗ್ ಬೇಕಾಗಬಹುದು. ಸೊ ಅದನ್ನೆಲ್ಲ ಈ ಅಸಿಸ್ಟೆಡ್ ಲಿವಿಂಗ್ ಸೆಂಟರ್ ಅಲ್ಲಿ ಮಾಡ್ಕೋಬಹುದು. ಅದಾದ್ಮೇಲೆ ಇನ್ನೊಂದು ಲೆವೆಲ್ ಕೇರ್ ಇದೆ, ವಿಚ್ ಇಸ್ ಕೇರ್ ಕಂಟಿನ್ಯೂಮ್ ಅಥವಾ ಹಾಸ್ಪೈಸ್ ಅಂತ. ಅಂದ್ರೆ ನಿಮ್ಮ ಕೊನೆ ದಿನಗಳು ಕೋಮಾ ಹೊಟ್ಟೋಗಿರ್ತಾರೆ, ನೋಡ್ಕೊಳಕ್ಕೆ ಆಗೋದಿಲ್ಲ ಅವ್ರನ್ನ, ಅಂತವ್ರನ್ನೆಲ್ಲ ಈ ಹಾಸ್ಪೈಸ್ ಅಂತ ಒಂದು ಕೇರಲ್ಲಿ ನಡೀತಾರೆ. ಇದ್ರ ಮಧ್ಯ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಜನಕ್ಕೆ ಅರಿವೇನಾಗಬೇಕು ಅಂತಂದ್ರೆ ಮೆಮರಿ ಕೇರ್ ಅಂತ ಇದೆ. ಅಂದ್ರೆ ಭಾರತ ದೇಶದಲ್ಲಿ ಈಗ ಆಲ್ರೆಡಿ ಪ್ರತಿ 10 ವಯಸ್ಕರಲ್ಲಿ ಒಬ್ಬರಿಗೆ ಆಲ್ರೆಡಿ ಡಿಮೆನ್ಷಿಯಾ ಮತ್ತೆ ಆಲ್ಝೈಮರ್ಸ್ ಬರುತ್ತೆ. ಹೌದು. ಸೊ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಮರವಿನ ರೋಗ. ಸೊ ಈ ಮರವಿನ ರೋಗ ಎನ್ನೋದು 10ರಲ್ಲಿ ಒಬ್ರಿಗೆ ಬರ್ತಾ ಇದೆ. ಇದು ಯಾಕೆ ಶುರು ಆಗ್ತಾ ಇದೆ ಅಂದ್ರೆ ಲೋನ್ಲಿನೆಸ್ ಇಂದಾನೆ. ಒಬ್ರೇ ಇದ್ದು ಅವರೇ ಏನು ಮಾಡ್ಕೊಳ್ಳದೆ ಕೊರಗಿರುತ್ತೆ, ನೋವಿರುತ್ತೆ, ಹೇಳ್ಕೊಳಲ್ಲ, ಮಾತಾಡಲ್ಲ, ಆ ಕಮ್ಯುನಿಟಿ ಜೊತೆಗೆ ಇರಲ್ಲ. ಸೊ ಅದಕ್ಕೋಸ್ಕರ ಆಲ್ರೆಡಿ ಇದು ಆಗೋಗಿದೆ. ಇದನ್ನ ನಾವೇನೋ ಮಾಡೋಕ್ಕಾಗಲ್ಲ. 20 ವರ್ಷ ಆಗೋಗಿರೋದನ್ನ ನಾವೇನೋ ಮಾಡೋಕ್ಕಾಗಲ್ಲ. ಇವಾಗಿಂದ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡ್ತಾ ಇದೀವಿ. ಈ ಮೆಮರಿಗೆ ಈ ನಮ್ಮ ಮರವಿನ ರೋಗನ ಕಡಿಮೆ ಮಾಡೋದಕ್ಕೆ ಈ ಸೀನಿಯರ್ ಸಿಟಿಸನ್ ಕೇಂದ್ರಗಳಲ್ಲಿ ಯಾರು ಇರ್ತಾರಲ್ಲ ಅವ್ರಿಗೆ 90% ಯಾರಿಗೂ ಈ ಮರವಿನ ರೋಗ ಇರಲ್ಲ, ಯಾಕಂದ್ರೆ ಅವ್ರು ಆಕ್ಟಿವ್ ಆಗಿರ್ತಾರೆ. ಸೊ ಈ ಮೆಮರಿ ಕೇರ್ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಸೆಕ್ಟರ್. ನಮ್ಮ ಎಲ್ಡರ್ ಕೇರ್ ಸೆಕ್ಟರಲ್ಲಿ ಮೆಮರಿ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಅದರಲ್ಲಿ ನಮ್ಮ ಆಲ್ಝೈಮರ್ಸ್ ಮತ್ತು ಡಿಮೆನ್ಷಿಯಾ ಬಂದಿರೋಂಥವ್ರನ್ನ ನೋಡ್ಕೊಳ್ಳೋಂಥ ಸಪ್ರೇಟ್ ಸೆಂಟರ್ಸ್ ಇದೆ. ಬಿಕಾಸ್ ಅವ್ರಿಗೆ ಅವ್ರದೇ ಆದಂಥ ಸಪ್ರೇಟ್ ಕೇರ್ ಬೇಕು. ತುಂಬ ಸೆನ್ಸಿಟಿವ್ ಕೇರ್ ಅದು. ಸೆನ್ಸಿಟಿವ್. ಅವ್ರು ಎಲ್ಲಿದ್ದೀನಿ, ಎಲ್ಲಿ ಗೊತ್ತಾಗೋದಿಲ್ಲ. ಹೌದು, ಏನು ಊಟ ಮಾಡ್ತಾ ಇರ್ಬೋದು, ಊಟ ಬಾಯಿ ತನಕ ತೊಗೊಂಡು ಊಟ ಮಾಡಕ್ ಗೊತ್ತಾಗದೆ ಹೋಗ್ಬೋದು. ಸೊ ಆ ಥರ ಅಂದರೆ ಲೆವೆಲ್ಸ್ ಇದೆ ಅದರಲ್ಲೂ. ಪ್ರೈಮರಿ ಲೆವೆಲ್, ಸೆಕೆಂಡ್ರಿ ಲೆವೆಲ್ನೆಲ್ಲ ನಾವೇ ಕಂಟ್ರೋಲ್ ಮಾಡ್ಕೋಬೋದು. ಎಷ್ಟೊಂದು ಜನ ಗೊತ್ತೇ ಆಗಲ್ಲ, ಜನರಲ್ ಆಗಿ ಹೇಳ್ಬಿಡ್ತೀವಿ ಅವ್ರಿಗೆ ಮರವಾಗ್ತದೆ ಬಿಟ್ಬಿಡು ಅಲ್ವಾ. ಬಟ್ ಅದನ್ನ ಕಂಟ್ರೋಲ್ ಮಾಡಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ಆಕ್ಟಿವಿಟಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ವಂಡರ್ಫುಲ್. ಸೊ ನಿಮ್ಮ ಮುಂದಿನ ಯೋಜನೆಗಳೇನು? ನಮ್ಮ ಮುಂದಿನ ಯೋಜನೆಗಳು ಸರ್, ಈಗ ಆಲ್ರೆಡಿ ನಮ್ಮ ಹತ್ರ 9 ಸಿಟಿನಲ್ಲಿ ನಮ್ಮ ಪ್ರೆಸೆನ್ಸ್ ಇದೆ. ಎಲ್ಲೆಲ್ಲಿದೆ? ಈಗ ಬೆಂಗಳೂರಲ್ಲಿ ಆಲ್ರೆಡಿ 4 ಪ್ರಾಜೆಕ್ಟ್ ಇದೆ. ಒಂದು ಮನಸ್ಸು ಅವಿಜ್ಞ ಅಂತ ಸೌತ್ ಬ್ಯಾಂಗ್ಳೂರಲ್ಲಿದೆ. ಬ್ಯಾನಿಯನ್ ಅಂತ ಗೋದ್ರೇಜ್ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದೀವಿ, ಏರ್ಪೋರ್ಟ್ ಹತ್ರ ಇದೆ. ಟಾಟಾ ಅವ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ ಮಾಡಿದೀವಿ, ರೀವಾ ಅಂತ ನೆಲಮಂಗಲ ಹತ್ರ, ಮಾದಾವರ ಮೆಟ್ರೋ ಸ್ಟೇಷನ್ ಹತ್ರ ಒಂದಿದೆ. ಆಮೇಲೆ ರೀಸೆಂಟ್ ಆಗಿ ಸುವಿಧಾ ಅಂತ ಕನಕಪುರ ರೋಡಲ್ಲಿ ಒಂದು ರಿಟೈರ್ಮೆಂಟ್ ಹೋಮ್ ಕಮ್ಯುನಿಟಿನ ಮ್ಯಾನೇಜ್ ಮಾಡ್ತಾ ಇದೀವಿ. ಸೊ ಈ 4 ಬೆಂಗಳೂರಲ್ಲೇ ಇದೆ. ಗೋವಾನಲ್ಲಿ ಇಕಿಗೈ ಅಂತ ಒಂದು ಪ್ರಾಜೆಕ್ಟ್ ಇದೆ, ಅದರಲ್ಲಿ 240 ಮನೆ ಇದೆ. ಸೊ ಈ 5 ಪ್ರಾಜೆಕ್ಟ್ ಆಲ್ರೆಡಿ ಜನಗಳು ವಾಸಿಸ್ತಾ ಇದ್ದಾರೆ, ನಮ್ಮ ಸರ್ವಿಸಸ್ ನಡೆಸ್ತಾ ಇದೀವಿ. ಇದು ಬಿಟ್ಟು ತಿರುಪತಿನಲ್ಲಿ ಮಯೂರ ಅಂತ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೀವಿ. ಚೆನ್ನೈನಲ್ಲಿ ದ ಮೆಡ್ರಾಸ್ ಪೆವಿಲಿಯನ್ ಅಂತ ಮಹಾಬಲಿಪುರಂ ಓಲ್ಡ್ ಮಹಾಬಲಿಪುರಂ ರೋಡಲ್ಲಿದೆ. ಆಮೇಲೆ ಮೈಸೂರಿನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಒಂದು ಫೆಸಿಲಿಟಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಜಸ್ಟ್ ನಾವು ಲಾಂಚ್ ಆಗ್ತಾ ಇದೆ. ಅದಾದಮೇಲೆ ಅಹಮದಾಬಾದಲ್ಲಿ ಗಿಫ್ಟ್ ಸಿಟಿನಲ್ಲಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಮೈಸೂರು, ಇದು ಮಂಗಳೂರು ಮತ್ತೆ ಪುಣೆ ಎರಡೂ ಹೌದು. ಸೊ ನಮ್ಮ ಏಮ್ ಏನು ಅಂತಂದ್ರೆ 2026 ಒಳಗಡೆ 2,500 ಮನೆಗಳು ಮನಸ್ಸು ನಡಿ ಇರಬೇಕು. 2,500 ಫ್ಯಾಮಿಲಿನ ನೋಡ್ಕೊಳ್ಳುವಂತ ಆಸೆ 2026. ಇದು ತುಂಬಾ ಕಷ್ಟ ಅಲ್ವಾ? ಚೆನ್ನೈಯಲ್ಲಿ ಒಂದಿದೆ, ಆಮೇಲೆ ಗೋವಾದಲ್ಲಿದೆ. ಅವ್ರಿಗೆಲ್ಲ ಈ ಥರ ಅಡಿಗೆ ಊಟ ಮಾಡೋದು, ಅಸಿಸ್ಟೆಡ್ ಲಿವಿಂಗು, ಇದೆಲ್ಲ ನಿಮ್ಮ ಅಂದ್ರೆ ಒಬ್ಬರಿಂದ ಇದು ಹೇಗೆ ಸಾಧ್ಯ ಅಂತ? ಅಂದ್ರೆ ಟೀಮ್ನ ಬಿಲ್ಡ್ ಮಾಡ್ತಾ ಇದೀವಿ. ಇದಕ್ಕೋಸ್ಕರ ಒಂದು ಇಕೋ ಸಿಸ್ಟಮು, ಟ್ರೈನಿಂಗು, ಟೀಮ್ಸ್ನ ಬಿಲ್ಡ್ ಮಾಡ್ತಾ ಇದೀವಿ. ಆಲ್ರೆಡಿ ನಮ್ಮ ಸಂಸ್ಥೆಯಲ್ಲಿ ಆಲ್ರೆಡಿ 200ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಅದಂತ ಒಂದು ಸ್ಟ್ರಾಂಗ್ ಸಿಸ್ಟಮ್ನ ಬಿಲ್ಡ್ ಮಾಡಬೇಕು. ಟೆಕ್ನಾಲಜಿ ಬಿಲ್ಡ್ ಮಾಡ್ತಾ ಇದೀವಿ, ಹೆಂಗೆ ಮಾನಿಟರ್ ಮಾಡೋದು ಇದನ್ನ. ಬಿಕಾಸ್ ಎಲ್ಲಾನು ಡೇ ಟು ಡೇ ಸಿಸ್ಟಮ್ ಇದು ಹೆಂಗೆ ಅಂತಂದ್ರೆ, ನಾವು ಹೋಟೆಲ್ ತರ ಕೇರು, ಹಾಸ್ಪಿಟಲ್ ತರ ರೆಸ್ಪಾನ್ಸಿಬಿಲಿಟಿ, ಮನೆ ತರ ಫೀಲಿಂಗ್ ಕೊಡಬೇಕು. ವಾವ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಈ 3 ಬ್ಲೆಂಡ್ ಮಾಡಿ ನಾವು ಸರ್ವಿಸ್ ಕೊಡ್ತಾ ಇದೀವಿ. ಬಟ್ ಮನೆಯಲ್ಲಿ ನೀವೇನ್ ಖರ್ಚು ಮಾಡ್ತೀರಾ ಅದಕ್ಕಿಂತ ಒಂಚೂರು ಕಡಿಮೆ ದುಡ್ಡು ಖರ್ಚಾಗಬೇಕು.
ಸೊ ಅದನ್ನು ಸೇರಿಸ್ಕೊ ಅದನ್ನು ನೀವು ಹೇಳಿದ್ರಿ ಏನಂದ್ರೆ ಮೊದಲನೇದು ಹೋಟೆಲ್ ತರ ಹೋಟೆಲ್ ತರ ಹಾಸ್ಪಿಟಾಲಿಟಿ ಕೊಡ್ತೀರಾ. ಹೌದು, ಹಾಸ್ಪಿಟಲ್ ತರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಟ್ರೀಟ್ಮೆಂಟ್ ಕೇರ್ ತಗೋತೀವಿ. ಹೌದು, ಆಮೇಲೆ ನಿಮ್ ಮನೆ ತರ ಫೀಲಿಂಗ್ ಅದನ್ನ ಆಚೆ ಬರಲ್ಲ. ಹೌದು, ಸರಿ, ಖರ್ಚು ಕಡಿಮೆ. ಸೊ ಇದಿಷ್ಟು ಪ್ಯಾಕೇಜ್ ಆಗಿ ಕೊಡ್ತಾ ಇದೀವಿ ನಿಮಗೆ. ಸೊ ಇದಿಷ್ಟು ನಮ್ಮ ಕರೆಂಟ್ ಪ್ರಾಜೆಕ್ಟ್ಸು. ಸೊ ಐ ಮೀನ್ ಎಷ್ಟೊಂದು ಕಾಮನ್ ಕ್ವೆಶ್ಚನ್ನು, ಇದೆಲ್ಲ ತುಂಬ ದುಡ್ಡಿರೋರ್ಗೆ ಮಾತ್ರ ಇದು, ನಮ್ಮ ಮಧ್ಯಮ ವರ್ಗದವ್ರಿಗೆ ಅಥವಾ ಎಲ್ಲೋ ನಾವೆಲ್ಲೋ ಕೆಲಸ ಮಾಡಿ ರಿಟೈರ್ ಆಗಿ ಏನೋ ಒಂಚೂರು ಪೆನ್ಷನ್ ಬರ್ತಾ ಇದೀವಿ, ಇದೆಲ್ಲ ವರ್ಕ್ ಆಗಲ್ಲ ಅಂತ. ತಪ್ಪದು. ಇವತ್ತು 20,000-30,000 ಸಾವಿರ ಇಲ್ಲದೆ ಯಾರೂ ಜೀವನ ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಮ ಎಲ್ಲಾದರೂ ಏನೋ ಒಂದು ಸ್ವಂತ ಮನೆ ಕಾಸ್ಟ್ ಎಷ್ಟಾಗುತ್ತೆ ಅಷ್ಟೇ ಕಾಸ್ಟ್, ಮೇ ಬಿ ಒಂದು 10-15% ಜಾಸ್ತಿ ಆಗುತ್ತೆ ನಮ್ಮ ಹತ್ರ. ಯಾಕೆಂತಂದರೆ ನಮ್ಮ ಹತ್ರ ಎಲ್ಲ ಥರದ ಸ್ಪೆಸಿಫಿಕೇಷನ್ ಇರುತ್ತೆ. ಏನೋ ಆ್ಯಂಟಿಸ್ಕಿಡ್ ಟೈಲ್ ಇರುತ್ತೆ, ಸೊ ಜಾದ್ರೆ ಯಾರೂ ಬೀಳೋದಿಲ್ಲ. ಥ್ರೂ ಔಟ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಸರ್ ಯಾವ್ದಾದ್ರು ಮನಸ್ಸು ಫೆಸಿಲಿಟಿಗೆ ಹೋಗಿ ಒಬ್ಬರು ವೀಲ್ ಚೇರಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಎಂಟ್ರೆನ್ಸಲ್ಲಿ ಅವರೇ ಕೂತ್ಕೊಂಡ್ರೆ ಪೂರ್ತಿ ಅಪಾರ್ಟ್ಮೆಂಟ್ ಅವರೇ ಓಡಾಡ್ಕೊಂಡು ಬರ್ಬೋದು ವಿತೌಟ್ ಎನಿಬಡಿ ಸಪೋರ್ಟ್. ಆ ರೀತಿಯಾಗಿ ನೀವು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ನೇ ನಾವು ಆ ರೀತಿ ಮಾಡಿರ್ತೀರ. ವಯಸ್ಕರಿಗೆ ಏನೇನು ಸಪೋರ್ಟ್ ಬೇಕೋ ಅದಷ್ಟು ಇರುತ್ತೆ ಅದರಲ್ಲಿ. ಸೊ ಅದಕ್ಕೊಂದು 10-15%. ರೆಗ್ಯುಲರ್ ಮನೆ 50 ಲಕ್ಷ ಇದ್ರೆ ನಮ್ದೊಂದು 60 ಲಕ್ಷ ಇರ್ಬೋದು ಅಷ್ಟೇ. ಅಪಾರ್ಟ್ಮೆಂಟ್ ನೀವು ಹೇಳ್ತಾ ಇರೋದು ಅಪಾರ್ಟ್ಮೆಂಟ್ 50 ಲಕ್ಷ ಇದ್ರೆ ನೀವು 60 ಲಕ್ಷ ಚಾರ್ಜ್ ಮಾಡ್ತೀವಿ. ಯಾಕಂದ್ರೆ ಈ ಅಡಿಷನಲ್ ಫೆಸಿಲಿಟೀಸ್ ಎಲ್ಲ ನಾವು ಪ್ರೊವೈಡ್ ಮಾಡಬೇಕು. ಅಡಿಷನಲ್ ಕ್ಲಬ್ ಹೌಸ್ ಜಾಗ ಬೇಕು. ನಾವ್ ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ಟೆಕ್ನಿಕಲಿ ಅವ್ರ ಮನೆನ ರೂಮ್ ತರ ಉಪಯೋಗಿಸ್ತಾರೆ. ಹೋಗ್ತಾರೆ, ಮಲ್ಕೋತಾರೆ, ಎದ್ದು ಬರ್ತಾರೆ. ಯಾಕಂದರೆ ಬೇರೆ ಎಲ್ಲ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ, ನಮ್ಮ ಅಪಾರ್ಟ್ಮೆಂಟಿಗೆ ಮೂವ್ ಆಗೋಕ್ಕೆ ಮುಂಚೆ ತಂದೆ ತಾಯಿ ಮಕ್ಕಳಿಗೆ ದಿನಕ್ಕೆ 5 ಸರಿ ಕಾಲ್ ಮಾಡ್ತಾ ಇರೋರು. ಈಗ ಇವ್ರು ಮಾಡಿದ್ರು ಅವ್ರು ಫೋನ್ ಎತ್ತಲ್ಲ ಅನ್ಸುತ್ತೆ. ಪರ್ಫೆಕ್ಟ್. ವಾರಕ್ಕೆ ಒಂದ್ಸರಿ ಮಗ ಶನಿವಾರ ಭಾನುವಾರ ಫೋನ್ ಮಾಡ್ರೆ, ನಾನು ಇವತ್ತು ಕಾಂಪಿಟೇಷನ್ ಇದೆ, ನಾನು ಬ್ಯುಸಿ ಇದ್ದೀನಿ, ನೆಕ್ಸ್ಟ್ ವಾರ ಫೋನ್ ಮಾಡ್ತೀನಿ. ಸೊ ಬ್ಯುಸಿ ಆಗಿದ್ದಾರೆ ಬೇಸಿಕಲಿ. ಹೌದು, ಅವ್ರವ್ರ ಕೆಲಸದಲ್ಲಿ ಅವ್ರದ್ದೇ ಫ್ರೆಂಡ್ಸ್ ಸಿಗ್ತಾರೆ. 10 ಜನ ಅವರೇ ಸೇರಿಸಿ ಟ್ರಿಪ್ ಹೋಗ್ತಾರೆ. ನಾವು ಅವ್ರ ಜೊತೆಗೆ ಒಬ್ಬರನ್ನ ಕೇರ್ ಕೋಆರ್ಡಿನೇಟರ್ನ ಕಳಿಸಿ ಅವ್ರ ಜೊತೆ ಟ್ರಿಪ್ ಕಳಿಸ್ತೀವಿ. ಎಲ್ಲಿ ಬೇಕಾದ್ರೂ ಹೋಗಿ ಬನ್ನಿ. ಅವ್ರಿಗೊಂದು ಸಪೋರ್ಟ್ ಸಿಸ್ಟಮು ಸಿಗ್ತದೆ, ನಾವು ಐಡೆಂಟಿಫೈ ಮಾಡ್ಕೊಡ್ತೀವಿ, ಹೋಗಿ ಬರ್ತಾರೆ. ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗಿ ಬರ್ತಾರೆ. ಸೊ ಈಕೋ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ವಿ. ಸೊ ಅಂದ್ರೆ ಈಗ ನೀವು ಅವಾಗೊಂದು ಹೇಳ್ತಾ ಇದ್ರಿ ಮುಂಚೆ ಮಾತಾಡುವಾಗ, ಈಗ ನಾವು ಒಂದು ಸೈಟ್ ತಗೊಂಡು ಈಗೆಲ್ಲೂ ಒಂದು 3-4 ಕೋಟಿ ಕಮ್ಮಿ ನೀವು ಮನೆ ಕಟ್ಕೊಂಡು ಸೈಟ್ ಮಾಡ್ಕೊಂಡಿರಕ್ಕಾಗಲ್ಲ ಈ ತರ ಸಿಟೀಸ್ ಅಲ್ಲಿ. ಹೌದೌದು. ಸೊ ಅದ್ರ ಬದಲು ಒಂದು 50-60 ಲಕ್ಷ ಇನ್ವೆಸ್ಟ್ ಮಾಡಿ, ಹೌದು, ಉಳಿದಿದ್ದನ್ನ ಬೇಕಾದ್ರೆ ನೀವು ಬ್ಯಾಂಕಲ್ಲಿ ಇಟ್ಕೊಳ್ಳಿ. ಸಿಂಪಲ್ ಸರ್, ನೀವೆಲ್ಲೋ ಏನೋ ರಾಜರಾಜೇಶ್ವರಿ ನಗರ ಅಂತ ಅನ್ಕೋಣ, ಸ್ವಲ್ಪ ದೂರ ಬೆಂಗಳೂರು, ಟೆಕ್ನಿಕಲಿ ಹಾರ್ಟ್ ಆಫ್ ದ ಸಿಟಿ ಅಲ್ಲ, ಚೂರು ಹೊರಗಡೆ. 20 ವರ್ಷದ ಮುಂಚೆ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಮನೆ ತೊಗೊಂಡ್ರಿ. ಏನೋ ಇವತ್ತು ನೀವು ಆ ಮನೆ ಮಾರಿದ್ರೆ ಒಂದು 2.5 ಕೋಟಿ 3 ಕೋಟಿಗೆ ಈಸಿಯಾಗಿ ಹೋಗುತ್ತೆ. ಹೌದು. ಸೊ ಆ 3 ಕೋಟಿನಲ್ಲಿ 1 ಕೋಟಿ ನಮ್ಮ ಹತ್ರ ಬಂದು ಅಪಾರ್ಟ್ಮೆಂಟ್ ತೊಗೊಂಡ್ರಿ. ಇನ್ನು 2 ಕೋಟಿ ನೀವು FD ಇಟ್ಕೊಂಡ್ರೆ ಆರಾಮಾಗಿ ತಿಂಗಳಿಗೆ ನಿಮ್ಮ ಮೇಂಟೆನೆನ್ಸು, ಊಟ ತಿಂಡಿ, ನಿಮ್ದು ಏನೇನು ಖರ್ಚು ಎಲ್ಲ ಸೇರಿಸಿ ತಿಂಗಳಿಗೊಂದು 30,000-35,000 ರೂಪಾಯಿ ಗಂಡ ಹೆಂಡತಿ ಇಬ್ರು ಸೇರಿ ಆರಾಮಾಗಿ ಜೀವನ ಮಾಡ್ಬೋದು. ಆರಾಮಾಗಿರ್ಬೋದು. ದೊಡ್ಡ ಮನೆ ನೋಡ್ಕೊಳಕ್ಕಾಗದೆ ಮ್ಯಾನೇಜ್ ಒದ್ದಾಡೋ ಬದಲು ಆರಾಮಾಗಿ 30,000-35,000 ತಿಂಗಳಿಗೆ ಕೊಟ್ಬಿಟ್ರೆ ಆರಾಮಾಗಿ ಎಲ್ಲಾನು ನೋಡ್ಕೋಬಹುದು. ಯಾವಾಗ ಬೇಕಾದ್ರೂ ನಾನು 1 ತಿಂಗಳು ಟ್ರಿಪ್ ಹೋಗ್ತೀನಿ ಅಂದ್ರೆ ಸಿಂಪಲ್ ಆಗಿ ಬನ್ನಿ, ಮ್ಯಾನೇಜರ್ ಹತ್ರ ಬನ್ನಿ, ನಾನು 1 ತಿಂಗಳು ಇರಲ್ಲಪ್ಪ, ವಾರಕ್ಕೆ 3 ಸರಿ ಕ್ಲೀನ್ ಮಾಡು ಅಂತ ಹೇಳಿದ್ರೆ ನಿಮ್ಮ ಮನೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಸಿಂಪಲ್. ತುಂಬಾ ಸಂತೋಷ. ಮತ್ತೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇನ್ನೇನಿದೆ ಹೇಳಕ್ಕೆ, ಎಲ್ಲ ಹೇಳಿದ್ದೀನಿ. ಇನ್ನೇನಾದ್ರೂ ನಿಮ್ಗೆ ಡೌಟ್ಸು ಅಥವಾ ಏನೇ ಬಂದ್ರು ಡೈರೆಕ್ಟ್ಲಿ, ಐ ಮೀನ್ ಟೆಕ್ನಾಲಜಿ ಮತ್ತೆ ಯಾವತ್ತಿದ್ರು ಎನೇಬ್ಲರ್ ಕಾಮೆಂಟ್ಸ್ ಅಲ್ಲಿ ಹಾಕಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ರೆಸ್ಪಾಂಡ್ ಮಾಡ್ತೀವಿ. ಬೇಕಿದ್ರೆ ಇನ್ನೂ ಒಂದು ಎಡಿಷನ್ ಮಾಡಬಹುದು. ನಿಮ್ಮ ವೈಯಕ್ತಿಕ ಜರ್ನಿ, ನಿಮ್ಮ ವೈಯಕ್ತಿಕವಾದಂತಹ ಒಂದು ಕರಿಯರ್ ಪ್ರೋಗ್ರೆಷನ್, ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿಯಿಂದ ಈ ಸೀನಿಯರ್ ಲಿವಿಂಗ್ ಉದ್ಯಮಿಯಾಗಿ ಇಷ್ಟು ಒಂದು ಒಳ್ಳೆ ನೀವು ಸರ್ವಿಸನ್ನು ಕೊಡ್ತಾ ಇದ್ದೀರಾ. ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಖುಷಿ ಆಯಿತು. ಅಷ್ಟೇ ಅಲ್ಲ, ಮನಸ್ಸು ಏನೇನು ಮಾಡುತ್ತೆ ಸೀನಿಯರ್ ಲಿವಿಂಗಲ್ಲಿ, ಯಾವ ರೀತಿ ನೀವು ವೃದ್ಧರನ್ನು ಮತ್ತೆ ಅವ್ರ ಜೀವನದಲ್ಲಿ ತಾರುಣ್ಯವನ್ನು ತುಂಬ್ತೀರಾ, ಅವ್ರ ಜೀವನದಲ್ಲಿ ಖುಷಿಯನ್ನು ಹೇಗೆ ತುಂಬ್ತೀರಾ ಅನ್ನೋದನ್ನು ಕೇಳಿ ಕೂಡ ತುಂಬ ನಮಗೆ ಖುಷಿ ಆಯಿತು. ನಮ್ಮ ಸ್ಟುಡಿಯೋಗೆ ಬಂದು ಈ ಪಾಡ್ಕಾಸ್ಟಲ್ಲಿ ನಮ್ಮ ಜೊತೆ ನೀವು ಸಂವಾದ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್ ಸರ್, ಧನ್ಯವಾದಗಳು. ಬಿಯಾಂಡ್ ಲಿಮಿಟ್ ವೀಕ್ಷಕರಿಗೆಲ್ಲ ಮತ್ತೆ ನಮಸ್ಕಾರ. ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ.